ಕರ್ಕೊಬಂದಿದ್ದಾರು. ಇಷ್ಟು ಬ್ಲಡ್ ಆಗಿ ಬಟ್ಟೆ ಎಲ್ಲ ಏನು ಬ್ಲಡ್ಡು. ಗೈಸ್, ಎಲ್ಲ ಕನ್ನಡದ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವಿಡಿಯೋನ ನಮ್ಮ ಅಜ್ಜಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಹಾಯ್ ಪುರಿಯುಂಡೆ, ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋತವನಿ. ಇವತ್ತು ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಏನಕ್ಕೆ ಬಂದಿದ್ದು ಅಂತಂದ್ರೆ, ನಮ್ಮ ಅಜ್ಜಿದು ಒಂದು ವಿಡಿಯೋ ಶೂಟ್ ಮಾಡಬೇಕಾಗಿತ್ತು. ಒಂದು ಪ್ರಮೋಷನ್ ವಿಡಿಯೋ ಶೂಟ್ ಇತ್ತಲ್ಲ, ಅದು ಹಾಸ್ಪಿಟ್ಲ್ ಒಂದು ಮಾಡ್ಕೊಂಡಿದ್ದು. ಇಲ್ಲಿ ಸ್ಟಾರ್ಟಿಂಗ್ ಕಂಟೆಂಟ್ ತಗೋಬೇಕಾಗಿತ್ತು, ಅದು ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದವನಿ. ಏನಮ್ಮ ಸಮಾಚಾರ ಪುರಿಯುಂಡೆ? ತಿಂದ ಪ್ರಿಯಾ ಪುರಿಯುಂಡೆ? ಏನ್ ಮಗಕ್ಕೆ ಏನಾರು ಹಚ್ಚೆ ಹಾಯ್ ಬ್ರೋ, ಮಕ್ಕಳಿಗೆ ಏನಾರು ಹಚ್ಚು. ಏನದ ತಿಂದಿ ಕೆಲ್ಸದ ಗಂಡ್ಗೆ ಸುಮಾನು ಬಂದ ಗಂಡಸ್ಗೆ ಮದುವೆಗೆ ನಮ್ಮ ಅತ್ತೆ ಹಂಗ್ ಬೈತದ. ಓಹೋ ಕಡ್ಸ್ಗಳು ಏನ್ ಲೂಸ್ ಕಡೆ ಏನಿಲ್ಲ. ಓಹೋ ಇಲ್ಲ, ನೀವಿಬ್ರು ಮಾಡೋದು ಒಂದೇ ಕೂಡ ನಾನು ಒಳ್ಳೆ ಮಾಡಾಕ್ತೀನಿ ಮುಂಡವೆ ಹೊಡ್ರಲ್ಲಿ. ಹಿಂಗ್ ಹೊಡಿಬೇಕು, ಮಳಿ ಆಗ ಕಟಾಕೋದು ಈಸಿಯಾಗಿ. ಬೆಸ್ಟ್ ಆಕ್ಚುಲ್ ಆಗಿ ಅಪ್ಪಿ ಮದುವೆ ಹೇಳಿದ್ಕಿಂತ ಇದೇ ಬೆಸ್ಟ್ಗಳೇ. ನೀವು ಉದ್ದುದ್ದ ನೀನ್ ಏನಕ್ಕೆ ಬೆಂಡ್ ಮಾಡ್ತೀಯ ಅಂತ ಕೇಳ್ತಿಯಲ್ಲ ಗೋಳಿನ. ಗೋಳಿ ಬುದ್ಧಿವಂತ ಆಗಿ ನೋಡಿ ಬೆಂಡ್ ಮಾಡ್ತಾನೆ. ಗೈಸ್, ನೀವು ಉದ್ದುದ್ದ ಗೂಟ ಹೊಡಿಯಕ್ ಹೋಗ್ಬಿಡ್ರಿ. ಹಿಂಗೆ ಬೆಂಡ್ ಮಾಡ್ಬಿಟ್ಟು ಮಾಡಿ. ಅಕಸ್ಮಾತ್ ಉದ್ದುದ್ದ ಹೊಡೆದ್ರೆ ಇಲ್ಲಿ ನೋಡಿ ಬಿಚ್ಕೊಳ್ಳೋದೆಲ್ಲ ಮನ್ಸರು ಜೀವಕ್ಕೆ ಆಪತ್ತು. ನಮ್ಮ ಅಮ್ಮ ಅದೇ ಹೇಳ್ತಿದ್ದು. ಹಿಂಗ್ ತುಳಿದ್ರು ಏನಾಗಲ್ಲ. ನೋಡಿ ಕೊಡ್ರಿ ಹಿಂಗ. ಮಂಚ ರೆಡಿ ಆಯ್ತಮ್ಮ? ನಿಮ್ಮ ಅಣ್ಣ ಒಂದ್ಸತಿ ಕುತ್ಕೊಂಡು ಜಗ್ಗರಾದ್ರೆ ಸಾಕು, ಮಂಚ ನಗಾಗ್ತಾನೆ. ಕಿತ್ಕೊಬಿಡ್ತವೆ. ಪುರಿಯುಂಡೆ 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 ಪುರಿಯುಂಡೆ. ಪುರಿಯುಂಡೆಗೆ ಕಿರ್ಕತ್ತೋಳೆ. ಏನಮ್ಮ ಮದುವೆ ಸಮಾರಂಭ ಫುಲ್ ಖುಷಿಯಾಗಿ ತೇಲ್ತೀವಿ ಆಕಾಶದಲ್ಲೇ. ಎಲ್ಲೋ ಕದ್ಕೊ ಬಂದಿರೋದು ಹೂನ ಕದ್ಕೊ ಕುಯ್ಕೊ ಬಂದಿರೋದು. ಎಲ್ ಕುಯ್ಕೊ ಬಂದೆ? ಎಲ್ ಕುಯ್ಕೊ ಬಂದೆ ಅಂತ ನಿಮ್ಗೆ ಇಡ್ತೀಯ? ಹಾ, ಇವತ್ತು ಎಲ್ಲಿಗೆ ಪಯಣ? ಎಲ್ಲಿಗೆ ಪಯಣ ಇವಾಗ ನೀವು? ಎಲ್ಲಿಗೆ ಇವತ್ತು? ಇವತ್ತು ನೀರು ಐತಕ್ ಹೋಗಲ್ಲ ನೀನು? ಚಿಕನ್ ಅವ್ರಿಗೆ ಇದು ಅಷ್ಟು ನೀರು ಹೋಯ್ತಿದಾರಂತೆ. ಸೊ ಅದಕ್ಕೋಸ್ಕರ ನಿಂಗಮ್ಮ ಇವತ್ತು ನೆನ್ನೆ ಹೋಯ್ತು. ಯಾಕಂದ್ರೆ ಇವತ್ತು ಹುಣ್ಮೆನ. ಯಾವಾಗ ಹುಣ್ಮೆ? ಅಮ್ಮತ್ತೆ ನಾಳೆ ಶುಕ್ರವಾರ. ಇವತ್ತು ನೆನ್ನೆ ಆಗೋಯ್ತು ನೀರ್ ಹಾಕಿವಿ. ಹಾ, ನೀನ್ ಹೋಗಿದ್ಯಾ? ಇವತ್ತಿಲ್ಲ, ನಾನೆಲ್ಲ ಇವತ್ತೇ ನಾನು ಅನ್ಕಂಡೆ. ಇವತ್ತಿಲ್ಲ, ಹಂಗೆ ತಿರ್ಗಾ ನಾಳೆ 5 ದಿವಸ ಹೋಗ್ಬೋದಾ? ಖುಷಿ ನಿಂಗಮ್ಮಂಗೆ. 11,000 ರೂಪಾಯಿ ಸೀರೆ ಉಟ್ಕೊಂಡು ಮಿಂಚ್ಬಿಡೋದು ಹಂಗೆ. ಖುಷಿ ಅಲ್ವೇನು ಕಣ. ನಾನೇಮ್ಮ ಹೇಳಿ. ಯಾರು? ಯಾರು ನಿಜ? ಎಲ್ಲಂತೆ? ನೀವೇ ಗಾಬರಿ ಆಯ್ತಿದ್ದೀರಾ? ಯಾಕೆ ಏನಾಯ್ತು? ಅದೇನೋ ಬಿದ್ಬಿಟ್ಟಳಂತೆ, ಕಾಲೆಲ್ಲ ನೋವಾಗಿತ್ತು. ಅಳ್ಬೇಡಿ ಇರಿವಾ, ಯಾಕೆ ಅಳ್ತಿದ್ದೀರಾ? ಆಟೋದವ್ರು ನಂಬರ್ ಕೊಟ್ಟಾರಂತೆ. ಹೋಗಮ್ಮ ನಡಿಲ್ಲ. ಹಾ ಹಾ, ಲಕ್ಕೆ ಅವ್ರ ನಂಬರ್ ಇಸ್ಕೊಂಡು ಹೋಗಮ್ಮ ನಡಿ. ನಿಜ ಬಿದ್ದವ್ರಂತ? ಅವರೇ ಫೋನ್ ಮಾಡೋರೆ. ಎಲ್ಲಂತ ಆಕ್ಸಿಡೆಂಟ್ ಆಗಿತ್ತು? ಅದೆಲ್ಲ ಗೊತ್ತಿಲ್ಲ ನಮ್ಗೆ, ಹೇಳಕ್ ಗೊತ್ತಾಯ್ತಾ ಇಲ್ಲ. ಸರಿ ಸರಿ, ನಂಬರ್ ಕಳಿಸಿ. ಇರಿ ಆಯ್ತು, ಅಳ್ಬೇಡಿ ಇರಿ, ಆಯ್ತು ಹೋಯ್ತೀನಿ ನಾನು. ನೋಡಿರ್ತೀನಿ. ಹಲೋ, ಅಳ್ಬೇಡಿ ಇರಿ ಅಮ್ಮ. ಹೇಳಿ ಅಮ್ಮ. 99 16 49. ಹಾ ಸರಿ ಅಮ್ಮ, ನಾನು ಹೋಗಿ ನೋಡ್ತೀನಿ. ಹಲೋ, ಇದು ನಿಸರ್ಗ ಅವ್ರ ಅಮ್ಮ ಇದು ಫೋನ್ ನಂಬರ್ ಕೊಡ್ರಿ ನಿಮ್ಗೆ, ನಿಮ್ದು. ಹೌದಾ? ನಿಮ್ಮ ತಾಯಿಯವರಿಗೆ ಅಲ್ಲಿ ಹೋಗ್ತಿದ್ದು ಒಂದು ಡಿವೈಡ್ ಹತ್ರ ಆಕ್ಸಿಡೆಂಟ್ ಆಗಿತ್ತು, ಕರ್ಕೊಂಡ್ ಬಂದಿಲ್ಲ, ಹಾಸ್ಪಿಟಲ್ ಸೇರ್ತಿದ್ವಿ. ಡಿವೈಡ್ ಹತ್ರ? ಓಕೆ.
ಕರ್ಕೊಂಡ್ಬಂದು ಹಾಸ್ಪಿಟಲ್ ಸೇರಿಸಿದ್ದೀವಿ. ಇಲ್ಲಿ ಹಾಸ್ಪಿಟ್ಲು ಯಾವ್ದು ನನಗೆ ಗೊತ್ತಿಲ್ಲ, ಲೊಕೇಶನ್ ಐತೆ ಕಳಿಸ್ತೀನಿ. ಬರೀ ಇಮಿಡಿಯೇಟ್ಲಿ ಬಂದು ನೋಡಿ, ಸ್ವಲ್ಪ ದಿನ ಆಗಿದೆ. ಹಾಸ್ಪಿಟ್ಲ್ ಅಲ್ಲ ಅವರ ಹಾಸ್ಪಿಟಲ್ ಅವ್ರೆ. ನಿಜ. ನಿಮ್ಮ ಹೆಸರು ಶಿವ ಅಂತ. ನಿಸರ್ಗ ಒಬ್ಳೆ ಹೋಯ್ತಿದಂತ? ಹೌದು. ಸರಿ ಸರಿ ಅಣ್ಣ, ಇಸ್ರೋ ನನಗೆ ಮೈಸೂರಲ್ಲಿರೋ ಸ್ನ್ಯಾಪ್ ಹಾಕಿದಕ್ಕಲ್ಲ ನೆಕ್ಸಸ್ ಮಾಲು. ಇಸ್ರೋರಿಗೆ ಫೋನ್ ಮಾಡು, ಅಲ್ಲೇ ಏನಾರು ಇದ್ರೆ ಲೊಕೇಶನ್ ಅವ್ನಿಗೆ ಶೇರ್ ಮಾಡ್ಕೊಂಡು ಹೋಗೋನು. ನಿಸರ್ಗ ಅವ್ರು ಏನೋ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡವ್ರಂತೆ. ಹಂಗಲ್ಲ ಅವ್ರಮ್ಮ ಫುಲ್ ಅಳ ಥರ ಮಾತಾಡ್ತಾರೆ. ಇದು ಪ್ರ್ಯಾಂಕ್ ನಿಜನಾ ಅಂತ ನಂಬೋದು. ಪ್ರ್ಯಾಂಕ್ ಆಗಿರೋ ಅವ್ರ ಅಮ್ಮ ಹತ್ಕೊ ಫೋನ್ ಮಾಡ್ಬಿಡ್ತಿದ್ರಾ? ಪ್ರ್ಯಾಂಕ್ ಅಲ್ಲ ಇದು, ಅವ್ರ ಅಮ್ಮ ಇದು ಹತ್ಕೊ ಫೋನ್. ಗೈಸ್, ನಿಸರ್ಗ ಅವ್ರ ಅಮ್ಮ ಹತ್ಕೊಂಡು ಫೋನ್ ಮಾಡಿದ್ರು, ಏನೋ ಆಕ್ಸಿಡೆಂಟ್ ಆಗೈತಂತೆ. ಹೇಳು ಮಚ್ಚ, ಹೇಳ. ಇಲ್ಲ, ನಿಸರ್ಗಂಗೆ ಏನೋ ಆಕ್ಸಿಡೆಂಟ್ ಆಗಿದ್ದಂತ ಸರಿ ಸರಿ ಮಚ್ಚ, ಕಳಿಸ್ತೀನಿ ನೋಡು. ಅಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ನಮ್ಮ ಅಣ್ಣ ಹಾಲು ಕುಡಿದವನೆ. ಅದೇ ಫೀಲಿಂಗ್ ಕೊಡತ್ತೆ, ಯಾಕೆ ಕೊಡೋದು ಗೈಸ್. ನಾವು ಮತ್ತೆ ಡವ್ ಮಾಡ್ಕೊಂಡು ಕೊಡ್ತೀವಿ, ಗೊತ್ತು. ಯಾಕೆ ಫೀಲಿಂಗ್ ಅವನಿಗೆ? ನಂಗೆ ಫೀಲಿಂಗಪ್ಪ ಗೈಸ್. ನಿಸರ್ಗ ಅವ್ರ ಆಕ್ಸಿಡೆಂಟ್ ನನ್ಗೇನು ನಂಬಕ್ಕೆ ಅವ್ರ ಅಮ್ಮ ನೋಡಿದ್ರೆ ಫೋನ್ ಮಾಡ್ಬಿಡ್ತಿದ್ರು ನಿನ್ಗೆ. ಅದು ಇವನ್ ಮಾತ್ರ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾರೆ. ಅಷ್ಟೆಲ್ಲ ನಿಂಗೆ ಅನ್ಸುತ್ತೆ ಅಪ್ಪಿ? ಏನ್ ಅನ್ಸುತ್ತೆ, ಅವ್ರ ಅಮ್ಮ ಫೋನ್ ಮಾಡವ್ರೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ಪ್ರ್ಯಾಂಕ್ ಮಾಡೋರಾಗಿದ್ರೆ ಸುಮ್ನೆ ಯಾರಿಗೋ ಕೊಟ್ಬಿಟ್ರೆ ಮಾಡೋರು. ಹಿಂಗೆ ನಿಸರ್ಗೋ ಫೋನ್ ಎತ್ಕೊಂಡ್ ಮಾಡಿದ್ರು ಅಂತಾರೆ. ಅವ್ರ ಅಮ್ಮನ ಕೈಲಿ ಫೋನ್ ಮಾಡಿಸಿದ್ರೆ ಪ್ರ್ಯಾಂಕ್ ಮಾಡೋರು. ಅವ್ರ ಅಮ್ಮ ನೋಡಿದ್ರೆ ಅಳಂಗೆ ಮಾತಾಡ್ತಿದ್ರು ಒಂದ್ ಕಡೆ. ಹತ್ಕ ಮಾತಾಡ್ಸುತ್ತೆ. ನಿಂಗೇನ್ ಅನ್ಸುತ್ತೆ ಮಾವ? ಪ್ರ್ಯಾಂಕ್ ಅನ್ಸುತ್ತ ನಿಜ ಅನ್ಸುತ್ತಾ? ಏನೋ ಪ್ರ್ಯಾಂಕ್ ಅನ್ಸುತ್ತಪ್ಪ. ಆ ಫೋನ್ ಎತ್ಕೊಂಡ್ ಹಂಗೆ ಅದೇ ನಿಂಗೆ ನಿಜ ಅನ್ಸುತ್ತ ಪ್ರ್ಯಾಂಕ್ ಅನ್ಸುತ್ತಾ? ನಿಜ ಅನ್ಸುತ್ತೆ ಪಾಪ. ಅವ್ರ ಅಮ್ಮ ಅಷ್ಟೊಂದು ಫೀಲಿಂಗ್ ಅಲ್ಲಿ ಹೇಳ್ತಾವ್ರೆ, ಏನೇನೋ ಮಗಳಂಗ ಆದಾಗ ಯಾರು ಹಂಗಾರ. ನಿಂಗೆ ನಾನು ಯಾಕೆ ಬಿಡ್ಸಕೋನಿ? ನಿಂಗೆ ಪ್ರ್ಯಾಂಕ್ ಅದು ಸುಮ್ನೆ ಆದ್ರೂ ಆಗಿರೋದ್ ಬೇಡ ಪಾಪ. ಅದ್ ಯಾಕೆ ಆಗಿರೋದ್ ಬೇಡ, ಒಳ್ಳೇದಲ್ಲ. ಗೈಸ್, ನಿಸರ್ಗಂಗ ಆಕ್ಸಿಡೆಂಟ್ ಆಗಿರೋದಕ್ಕೆ ಎಲ್ರು ನೆಮ್ಮದಿಯಾಗಿ ಹಾಲು ಕುಡಿಸವ್ರೆ. ನಾವೇನು ಹಾಲಕ್ಕ ಅವ್ರ ಹಾಲು ಕೈಸಿಗಿಂತ ಮುಂಚೆನಾರ ಫೋನ್ ಮೀಟ ಕುಡಿ, ಹಾಲು ಕುಡಿಬೇಡ. ಗೈಸ್, ಏನಾಗೈತೋ ನಿಜವಾಗ್ಲೂ ಗೊತ್ತಾಯ್ತಲ್ಲ. ಅವ್ರ ಅಮ್ಮ ಅಳ್ತಿರೋದ್ ನೋಡಿ ಏನೋ ಒಂಥರ ಅನ್ಸ್ತು. ಮೋಸ್ಟ್ಲಿ ಅವ್ರ ಅಮ್ಮ ಅಳ್ತವ್ರೆ, ಸಿಕ್ಕಾಪಟ್ಟೆ ಅಳ್ತವ್ರೆ ಅನ್ಕೊಳ್ರಿ. ಪಾಪ ಅವರು ಬತ್ತವ್ರಂತೆ. ಅವ್ರು ಬರೋಷ್ಟ್ರಲ್ಲಿ ನಾವು ಹೋಗಿರ್ತೀವಿ ಅನ್ಸುತ್ತೆ. ಅವರು ಹಳೆ ನರಸೀಪುರ ಹಾಸನಿಂದ ಬತ್ತಿರೋದು. ಬನ್ನಿ ಹೆಂಗಾಗಿರ್ತದೆ ಏನೋ ಪಾಪ ನೋಡುವ. ಅಪ್ಪಿ, ನೀ ಬತ್ತೀರ? ಹಿಂಗೆ ಹೆಂಗ ಅನ್ಸುತ್ತೆ? ಆಕ್ಸಿಡೆಂಟ್ ಆಗೈತೆ ಅನ್ಸ್ತೈತೆ ಪಕ್ಕ. ಅದೇ ನಿಂಗೆ ಅದೇ ಅನ್ಸುತ್ತೆ, ಆಕ್ಸಿಡೆಂಟ್ ಆಗಿರ್ಬೇಕು ಅಂತ. ಬನ್ನಿ ಹೋಗಿದ್ ಬರುವ. ನಂಗೂ ಗೊತ್ತಿಲ್ಲ. ಅವ್ರ ಅಮ್ಮ ಮಚ್ಚ ನಾನು ಫೋನ್ ಮಾಡ್ದವ್ರ ಅವ್ರ ಅಮ್ಮ ಪಾಪ. ಹಲೋ, ಅವ್ರ ಅಮ್ಮ ಹತ್ಕೊ ಫೋನ್ ಮಾಡೋರ್ ಮಚ್ಚ. ನಂಗೂ ಗೊತ್ತಾಗಿದ್ಯಲ್ಲ. ಹೌದಾ ಮಚ್ಚ, ಆಯ್ತು ಇರಾಗಾದ್ರೆ ಹೋಗ್ತೀನಿ, ಬೇಗ ಹೋಗ್ಬಿಟ್ಟು ನೋಡ್ತೀನಿ. ಬೇಗ ಬರೋದು. ಏನಾಗೈತೆ ನೋಡು. 25 ನಿಮಿಷ ಬಂದು. ಸರ್ ಒಬ್ಬರು ಇದ್ರಂತೆ. ಮೊಬೈಲ್ ಇಲ್ಲಿದೆ ನಮ್ಮ ಹತ್ರ. ನಿಮ್ಮ ಹತ್ರ ಐತೆ ಮೊಬೈಲು? ಅವ್ರಿಗೆ ಜಾಸ್ತಿ ಏಟ್ ಆಗೈತಾ? ಜಾಸ್ತಿ ಏಟ್ ಆಗೈತಾ? ಟ್ರೀಟ್ಮೆಂಟ್ ಆಗಿದೆ ಸರ್. ಸ್ವಲ್ಪ ಏನಾಗೈತೆ ಸರ್? ಸ್ವಲ್ಪ ತಲೆ ಏಟ್ ಆಗಿದೆ. 2 ಸ್ಟಿಚ್ ಆಗ್ತಾ ಇದಾರೆ. 2 ಆಗ್ತವ್ರೆ? ಹೌದು. ಸರ್ ನಾವು ಬಂದ್ವಿ ಆಂಧ್ರ. ನೀವು 15 ನಿಮಿಷ ಬಂದ್ವಿ ಅಲ್ಲಿ ಆಂಧ್ರ. ಬಂದ. ಓಕೆ ಸರ್, ಬನ್ನಿ. ಎಲ್ಲಿದ್ದೀರಾ ಸರ್ ಇವಾಗ? ನಾವ್ ಇಲ್ಲೇ ಬಂದ್ವಿ ಸರ್. ಒಂದು 10 ನಿಮಿಷ ಬಂದ. ನೀವೇನಾಗ್ಬೇಕು ಅವ್ರಿಗೆ? ಫ್ರೆಂಡ್ ತಮ್ಮ ಫ್ರೆಂಡ್. ಬನ್ನಿ ಸರ್, ಆಯ್ತು. ಗೈಸ್, ಲೊಕೇಶನ್ಗೆ 38 ನಿಮಿಷ 17 ಕಿಲೋಮೀಟರ್ ಐತೆ. ನಿಸರ್ಗ ಅವ್ರ ಆಕ್ಸಿಡೆಂಟ್ ಆಗೈತಲ್ಲ ಅಲ್ಲಿಗೆ. ಮಚ್ಚ ಮತ್ತೆ ಹೇಳು. ಇದು ಸ್ಟ್ರಿಪ್ ಇದಾಗ್ತಾವ್ರೆ ಅಂತ ಮಚ್ಚ. ಸ್ಟ್ರಿಪ್ ಹಾಕಿ ಇದು ಸ್ಟ್ರಿಪ್ ಅಂತೀನಿ ಅದಕ್ಕೆ. ಸ್ಟಿಚ್ ಹಾಕಿ ಒಳಗಡೆ ಮಾಡ್ತಾವ್ರ ಅವರು. ನಾನು ಇದು ಹೊರಗಡೆ ನಿಂತಿದ್ದೀನಿ. ಹೋಗ್ಬಿಟ್ಟು ನೋಡು ಮಚ್ಚ, ಹಂಗೆ ಏನಾಯ್ತು. ಸರಿ ಮಚ್ಚ, ಆಯ್ತು, ಬೇಗ ನೋಡ್ತಾರೆ ಹಂಗೆ. ಗೈಸ್, ಪಾಪ ಅವರು PG ಇರೋದು. ಏನಾದ್ರು ಆಯ್ತು ಅಂದ್ರೂ ಅವ್ರ ಫ್ರೆಂಡ್ಸ್ ಅಂತ ಇರೋದು ನಾವೇನೆ. ನಮ್ಗೆ ಫೋನ್ ಮಾಡ್ಬೇಕು. ಸೊ ಹಂಗೆ ಫೋನ್ ಮಾಡಿ ಇವಾಗ ನಾವು ಹೋಯ್ತವಿ. ಪಾಪ ಅವ್ರ ಅಮ್ಮ ಬರೋದು ಇನ್ನೂ ಲೇಟ್ ಆಗ್ಬೋದು ಅನ್ಸುತ್ತೆ. ನಾವ್ ಇವಾಗ ಹೋಗಿ ನೋಡ್ಬೇಕು. ಮೈಸೂರಲ್ಲಿ ಅವ್ರಿಗೆ ಅವ್ರ ಹುಡುಗಿರ್ ಫ್ರೆಂಡ್ಸ್. ಹುಡುಗಿರ್ ಇನ್ನೇನ್ ಮಾಡಕೈತದ. ಅವರು ಇನ್ನು ಹುಡುಗರು ಅಂತಿರೋದು ನಾವೇ. ಇವಾಗ ನಾವೇ ಹೋಗಿ ನೋಡ್ಬೇಕು ಏನಾಗೈತೋ ಏನು. ಇಸ್ರಾರ್ ಫೋಟೋ ಕಳ್ಸಿದ ಇಲ್ಲಿ ನೋಡಿ. ಯಪ್ಪ,
ಸಿಕ್ಕೋಬಿಟ್ಟೆ ಜಾಸ್ತಿ ಏಟಾಗ್ಬಿಟ್ಟಿದೆ ಕಳ ಕಾಲದೇನು ಪಾಪಲು ಸೊಲ್ಟ್ ಪಲ್ಟೆಲ್ಲ ಹೋಯ್ತು ಅಲ್ಲಿ ಹೊಲಿಗೆ ಹಾಕೋರಂತೆ 2 ಹೊಲಿಗೆ ತಲೆಗೆ ಗೈಸ್ ತಲೆಗೆ 2 ಹೊಲಿಗೆ ಹಾಕಿದಾರಂತೆ. ಕಾಲು ಸ್ಕ್ಯಾನಿಂಗ್ ಅದೇನೋ ಕಾಲು ಏನೋ ಆಗಿರ್ತಾರೆ ಅಕ್ಷರ ಏನಾಗಿದ್ದಂತೆ ಡ್ರಿಪ್ಸ್ ಹಾಕಿ. ಮಚ್ಚ ಈ ಯಾವ ವಾರ್ಡಲ್ಲಿ ಅಡ್ಮಿಟ್ ಮಾಡಿರೋದು? ಇದು ಈಗ ನಾರ್ಮಲ್ ಜನರಲ್ ವಾರ್ಡ್ ತಗೊಂಡಾರ. ಜನರಲ್ ವಾರ್ಡಲ್ಲಿ ಇದನಾ? ಜನರಲ್ ವಾರ್ಡ್. ಸರಿ ಮಚ್ಚ ಆಯ್ತು ಇರು ನೋಡು ಬಂದು. ಎಲ್ಲಿದ್ಯಾ ಮಚ್ಚ? ಹೊರಗಡೆ ನಿಂತಿದ್ದೀನಿ, ಬರ್ತೀನಿ ಅಂತ. ಹಾ ಬಂದು ಗೈಸ್ ಯಾವ್ದೋ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋರೆ ಮಚ್ಚ. ನಿಜ ಏನಾಗಿಲ್ಲ ತಾನೆ? ಹಾಸ್ಪಿಟಲ್ ಕರ್ಕೊಂಡ್ಬಿಟ್ಟು ನೀನು ಕೇಳ್ತಲ್ಲ ಏನಿಲ್ಲ ಕೇಳ ಮಾತಾಡ್ತಾ ಗೈಸ್ ಯಾವ್ದೋ ದೊಡ್ಡ ಆಸ್ಪತ್ರೆ, ಇಷ್ಟು ದೊಡ್ಡ ಆಸ್ಪತ್ರೆ ಸೇರಿಸಿದ್ರಲ್ಲ, ಅಷ್ಟು ಜಾಸ್ತಿ ಏಟಾಗಿದ್ದಲ್ಲ. ತಗೊಬಂದು ಸೇರಿಸಿರೋದು ಯಾರ ಮಚ್ಚ? ನನಗೆ ಕೇಳಿದ್ ನಾನು ಕರ್ಕೊಂಬಂದಿನಿ. ನನಗೆ ಹಾಸನಲ್ಲಿ ಕರ್ಕೊಂಬಂದು ಸೇರ್ಸಕ್ಕೆ ಸುಮ್ಮನೆ ಫೋನ್ ನೋಡ್ಕೊಂಡು ಗಾಡಿಯಾಗ ಕೊಡಿಸ್ತಿದ್ದೆ. ಹೆಂಗಾಯ್ತು? ಅಕ್ಕ ನಿಮ್ಮ ಮ್ಯಾಪ್ ನೋಡ್ಕೊಂಡು ಯಾರು ಫೋನ್ ಓಡಿಸ್ತಾರ? ತಲೆ ಸರಿ ಇರ್ಲಿಲ್ವಾ? ಇಲ್ಲಿ ತಲೆಗೆ ಜಾಸ್ತಿ ಆಗೈತಾ? ವ್ಯವಸ್ಥೆ ಮಾಡಿ ಈ ಕಡೆ ಏನು ಅಷ್ಟು ಜಾಸ್ತಿ ಆಗ್ಬಿಟ್ಟೈತೆ? ನಿಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿ ಬಟ್ಟೆ ಥರ ರಕ್ತ ಅಲ್ಲೂ ಇದು ಕಾಟನ್ ಕೊಡು, ಕಾಟನ್ ಓಡಿಸ್ತೀನಿ. ಯಾರು ಆಟೋ ಡ್ರೈವರ್ ಎತ್ತಿದ್ರಲ್ಲ, ಕಾಲು ಇಲ್ಲೇ ಲೇಟ್ ಆಗೈತೆ, ಈ ಕಡೆ ಕಾಲು ಲೇಟ್ ಆಗೈತಾ? ಒಬ್ಬಳೆ ಹೋಯ್ತೈತ ರಕ್ತ ಏನು ಇಷ್ಟ ಆಗೈತೆ? ಮಲ್ಕೋ ಸುಮ್ಮನೆ ಫೋನ್ ಅಂತ ಫೋನ್ ಕಾಲು ಕೈ ಬಿಡ. ನಿಮ್ಮಮ್ಮ ಅಳ್ತಿದ್ರು ಪಾಪ, ನನ್ನ ಫೋನ್ ಮಾಡ್ಕೊ ಅಳ್ತಿದ್ರು. ಯಾರಿಗೆ? ಹಾಸ್ಪಿಟ್ಲಲ್ಲಿ ಫೋನ್ ಮಾಡಿರೋದು. ಈ ಸೂಜಿ ಬ್ಲಡ್ ಎಲ್ಲ ಬಂದೈತೆ ಆಚೆ. ನಿಮ್ಮ ಅಮ್ಮ ಬಂದಿರುವ ಇಲ್ಲಿಗೆ? ಅಮ್ಮ ಬತ್ತವ್ರಂತ. ಕಷ್ಟ ರೀ ಬಿಳಿಂಗ್ ತಿನ್ನೋ ಚಿಂತೆ. ಅಲ್ಲ ಹೆಂಗೆ ಗೊತ್ತಾಗಿಲ್ಲ ಫೋನ್ ನೋಡ್ಕೊಂಡು ಹಂಗಲ್ಲ ಫೋನ್ ನೋಡ್ಕೊಂಡೇನಾದ್ರು ಗಾಡಿ ಇಲ್ಲಿ ಇಲ್ಲೇ ಏಟಾಗೈತಾ? ಇಷ್ಟು ರಕ್ತ ಅದೆಲ್ಲ ಜಾಸ್ತಿ ಆಗೈತೆ ಈ ಕಡೆ ಕೂದಲ. ಕಣ್ಣಿಗೆ ಏನಾದ್ರು ಬ್ಲಡ್ ಗಿಟ್ ಹೊಟ್ಟೋಗೈತಾ? ನಂಬರ್ ಐತೆ ಮುಂಚೆ ನಿನ್ನ ಹತ್ರ? ಯಾರ ಹತ್ರ ಐತೆ ಫೋನು? ಇಲ್ಲ ಫೋನ್ తీసుకోవాలా? ಹೋಗ್ಲಿ ಫೋನ್ ಬರ್ಬೇಡ ಅಂತ ಬತ್ತಾವ್ರ ನಿಮ್ಮಮ್ಮ ಅವಾಗಲೇ ಕರ್ಕೊಂಡು ಡ್ರಾಪ್ ಮಾಡ್ಬಿಡಲ್ಲ ಮನೆಗೆ. ಎಷ್ಟು ದಿವಸ ಅಡ್ಮಿಟ್ ಆಗಬೇಕಂತೆ? ಮಾತಾಡೋಣ. ಯಾರು ಸೇರಿಸಿದ್ರಿಗೆ ನಿಮ್ಮನ್ನ? ಯಾವ್ದು ಆಟೋದಲ್ಲಿ ಕರ್ಕೊಂಡು ಬಂದಿದ್ರು ಗಾಡಿಯಲ್ಲಿ. ಗಾಡಿಯಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಗಿದ್ದು? ಸಬ್ಬರಿಗೆ ಹೋಯ್ತಿದ್ದೆ. ನಿಮ್ ಬ್ಯಾಗ್ ಎಲ್ಲ ಎಲ್ಲಿ? ಗಾಡಿ ಬ್ಯಾಗ್ ಫೋನ್ ಗೊತ್ತಿಲ್ಲ. ಫೋನ್ ಇಲ್ವಾ? ಕೈಯೆಲ್ಲ ಏನ್ರಿ ಇಷ್ಟು ಬ್ಲಡ್? ಬಿಡ್ಲ ನೈತೆ ಅವಳಿಗೆ. ಮಚ್ಚ ಎಕ್ಸರ ತೆಗ್ಸ ಅಂತ ಅವ್ರ ಕಾರ್ದಾಗ ತೆಗಿ ಬಾ ತೆಗಿಸೋದು ಬರೋಲ್ಲ. ಎಲ್ಲಿ ಎಕ್ಸರ ತೆಗಿಸ್ಬೇಕಂತ ತಗ್ಸೋಲ್ಲ. ಬನ್ನಿ ತೆಗ್ಸುವ. ಇಲ್ಲಿ ಎಕ್ಸ್ರೇ ಮಾಡಿಸಿಲ್ವಾ? ಕೊಟ್ಟಿದ್ದೇನೆ ಅನ್ಸುತ್ತೆ. ಕೊಟ್ಟಿದ್ದಾನೆ ನಾನು ಲೀಸ್ ಬರ್ಬೇಕಂತ ಕಾಯ್ತಿರೋದು. ಡಿಸ್ಚಾರ್ಜ್ ಆವಾಗ ಕೇಳ್ತೀನಿ, ಕೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು. ಬ್ಲಡ್ ಆದ್ರೂ ಒರ್ಸ್ರಿ ಸ್ವಲ್ಪ. ಏನಾದ್ರು ಕರಿ ಮಚ್ಚಲ್ಲ, ಬ್ಲಡ್ ಆದ್ರೂ ಒರ್ಸಿಸ್ಲಾ? ಕರೀಲ ಕಾಲು ಜಾಸ್ತಿ ಆಗ್ಬಿಟ್ಟೈತಾ? ಈ ಕುದುವ ಸುಮ್ಮನೆ ಯಾಕೆ ಹೆಂಗೆ ಆಡ್ತಿದ್ಯಾ? ಚಾಕಿ ಮಾಡ್ಕೊಳ್ಬೋದು. ಶರ್ಟಲ್ಲಿ ಏನು ಇಷ್ಟು ರಕ್ತ ಆಗಿ ಬಟ್ಟೆನಾದ್ರು ಚೇಂಜ್ ಮಾಡಿಸ್ಬೇಕು ತಾನೆ? ಎಲ್ಲೇ ಲೇಟ್ ಆಗಿರೋದು? ಎಲ್ಲೇ ಲೇಟ್ ಆಗೈತೆ? ಅಳ್ಳಲ್ಲ ಅಲ್ಲಿ ಎಲ್ಲೇ ಲೇಟ್ ಆಗೈತೆ? ತಲೆ ಏನಾದ್ರು ಎಕ್ಸ್ರೇ ಇದು CT ಸ್ಕ್ಯಾನ್ ಏನಾದ್ರು ಮಾಡಿದ್ರಾ? ಇಲ್ಲಿ ಸ್ವಿಚ್ ಹಾಕೋರ? ತೂದಾಗೈತೆ ಅಂತ ಗ್ಲುಕೋಸ್ ಹಾಕಿರೋದ ಇಲ್ಲಿಗೆ? ನೋಡ್ಕೊಂಡಲ್ವೇನ್ರಿ ನೀವು? ಯಾಕೆ ಹಿಂಗೆ ಆಡ್ತೀರಿ?
ಹಂಗೆ ನಿಮ್ಮಂಗೆ ಗಾಡಿ ಓಡ್ಸಾರ? ನಾನು ನಿಧಾನಕ್ಕೆ ಹೋಗ್ತಲ್ಲ ತಲೆ ಕೆಟ್ಟವಳಂಗೆ. ಡಿವೈಡ್ರು ಹಿಂಗೆ ಟರ್ನ್ ತಗೋಬೇಕಾಗಿತ್ತು ಡಿವೈಡ್ರು ನಿಮ್ಮಮ್ಮ ಹೊಸಿ ಹೇಳ್ತಿದ್ರಾ? ಫೋನ್ ಮಾಡಿ ಬರ್ಬೇಡ ಈ ಇಷ್ಟು ಬ್ಲಡ್ ಆಗಿ ಬಟ್ಟೆ ಎಲ್ಲ ಏನು ಬ್ಲಡ್ಡು ಇದು ಪಿ ಜಿ ಅವ್ರಿಗೆ ಫೋನ್ ಮಾಡಿಸ್ರಲ್ಲ. ಲೋ ಬಟ್ಟೆ ಇದು ಕಾಟನ್ ಇಸ್ಕೊಳ್ಳೋ ಮಚ್ಚ. ಹಣ ತೆಗ್ದ ಏನು ವಿಡಿಯೋ ಮಾಡ್ತಾನೆ ದೇವಸ್ಥಾನ ಇದೈತೆ. ಈ ಕಡೆ ಏನೈತಿ? ಈ ಕಡೆ ಇದೇನು ಎಲ್ಲಿ ತರ್ಚಿರೋದ ಇದು? ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲೆಲ್ಲ ಇಡೈದು ಅದು ಬಿಟ್ಟು ಬೆನ್ನು ಗಿನ್ನು ಏನು ಇಟಾಗಿಲ್ಲ. ತಲೆಗೆ ಏನ್ರಿ ಈ ಕಡೆ ಹಿಂಗೆ ತರ್ಚ್ಕೊಂಡೋಗಿರೋದಾ? ರೈಟ್ ಸೈಡ್ ಬಿದ್ದುಬಿಟ್ಟಿರೋದು, ಅದಕ್ಕೆ ರೈಟ್ ಸೈಡ್ ಮಾತ್ರ ಗಾಯ ಆಗಿರೋದು, ಏಟಾಗಿರೋದು. ಡ್ರಿಪ್ಸ್ ಇದು ಬರ್ತಾನೆ ಇಲ್ಲ. ಬ್ಲಡ್ ವಾಪಸ್ ಬರ್ತೈತೆ. ಕರಿಯೋರ್ನಲ್ವ ಕರಿಯೋರ್ನ ಪ್ರಜ್ಞೆ ತಪ್ಪಿಟ್ಟಿದ್ರ ನೀವು? ಬ್ಲಡ್ ಸಾಕು ಬೀಳವ್ರೆ ನಿಲ್ಸಿರೋದು. ನೀನು ಇದು ಮಾಡ್ತೀಯ ಬಿಡೋದು, ಫುಲ್ ಅರ್ಧ ಬಾಟಲ್ ತೀರ್ಸಿಲ್ವಲ್ಲಿ ಇಲ್ಲ, ಅದೇನು ಮಾಡ್ತಿದ್ಯಾ? ಕರಿಯೋರ್ನ